ನಾಳೆ ಮದುವೆಗೆ ಹೋಯ್ಕಂತ ಇವತ್ತೊಂದ್ಸಲ ಮೇಕಪ್ ಕಿಟ್ ಚೆಕ್ ಮಾಡಿದೆ. ಫೌಂಡೇಶನ್ ಮತ್ತು ಐ ಶ್ಯಾಡೋ ಇನ್ನೂ ಕೆಲವೊಂದು ಐಟಮ್ಸ್ ಎಲ್ಲ ನಿಯರ್ ಟು ಎಕ್ಸ್ಪೈರಿ ಇತ್ತು, ಅದನ್ನೆಲ್ಲ ಹಾಗೆ ಬಿಸಾಕ್ದೆ. ಹಾಯ್ ನಮಸ್ಕಾರ, ನಾನು ಶಿಲ್ಪ ಕುಂದಾಪುರ. ಇರುವಂಥ ಕಮ್ಮಿ ಕಾಸ್ಮೆಟಿಕ್ಸ್ ಅಲ್ಲಿ ಹೇಗೆ ರೆಡಿ ಆದೆ ಅಂತ ನೀವೇ ಕಾಣಿ. ಫಸ್ಟ್ ನಾನು ಟೋನರ್ ಮಾಯ್ಚರೈಸರ್ ಹಾಕೊಂಡು ಲ್ಯಾಕ್ಮಿ ಲುಮಿ ಕ್ರೀಮ್ ಅನ್ನು ಅಪ್ಲೈ ಮಾಡ್ಕೊಂಡೆ. ನಂತರ ಸೇಮ್ ಲುಮಿ ಕ್ರೀಮ್ಗೆ ಸ್ವಲ್ಪ ಲ್ಯಾಕ್ಮಿ ಸಿಸಿ ಕ್ರೀಮ್ ಅನ್ನು ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡೆ. ಐಬ್ರೋ ಫಿಲ್ ಮಾಡ್ಕೊಂಡು ಲಿಪ್ಸ್ಟಿಕ್ ಇಂದಾನೆ ಐ ಶ್ಯಾಡೋ ಥರ ಫಿಂಗರಲ್ಲೇ ಈ ಥರ ಅಪ್ಲೈ ಮಾಡ್ಕೊಂಡೆ. ಸ್ವಲ್ಪ ಲುಮಿ ಕ್ರೀಮನ್ನು ಹೈಲೈಟ್ ಮಾಡ್ಕೊಂಡೆ ಐ ಶ್ಯಾಡೋ ಮೇಲೆ. ಐಲೈನರ್ ಕಾಜಲ್ ಹಾಕ್ಕೊಂಡು ಲ್ಯಾಕ್ಮಿ ಲುಮಿ ಕ್ರೀಮಿಂದಾನೆ ಹೈಲೈಟ್ ಮಾಡ್ಕೊಂಡೆ. ಮತ್ತೆ ಬ್ಲಷರ್ ಇಲ್ಲ ಅಂತ ಮರ್ತೋಯ್ತು. ಸೊ ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಲಿಪ್ಸ್ಟಿಕ್ಕಿಂದಾನೇ ಬ್ಲಷ್ ಮಾಡ್ಕೊಂಡೆ. ಲಿಪ್ಸ್ಟಿಕ್ಗೆ ಸ್ವಲ್ಪ ಲುಮಿ ಕ್ರೀಮನ್ನು ಮಿಕ್ಸ್ ಮಾಡಿದ್ದೆ. ನೆಕ್ಸ್ಟ್ ಲಿಪ್ ಬಾಮ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡೆ. ಫೈನಲಿ ಹಣೆಗೆ ಬೊಟ್ಟಿಟ್ಕೊಂಡು ನೆಕ್ಸ್ಟ್ ಸ್ಯಾರಿ ಹಿಂದಿನ ದಿವಸವೇ ಫ್ಲೀಟ್ಸ್ ಎಲ್ಲ ಮಾಡಿದ್ದೆ ಸೆರಗಿಗೆ. ಈ ಸ್ಯಾರಿ ನಾನು ಇದನ್ನು ಸೆಕೆಂಡ್ ಟೈಮ್ ವೇರ್ ಮಾಡ್ತಿರೋದು. ಫ್ಲೀಟ್ಸ್ ತೆಗೆಯುವಾಗ ಅನಿಸ್ತು ಹೊರಗಡೆ ಐರನ್ ಮಾಡಿ ಕೊಡಬೇಕಿತ್ತಂತ. ನೆಕ್ಸ್ಟ್ ನಾನು ಫಿಂಗರಿಂಗ್ ಹಾಕೊಂಡೆ, 3 ರಿಂಗ್ಸ್ ಹಾಕಿದೆ. ನೆಕ್ಸ್ಟು ಬಳೆ, ಮೊನ್ನೆ ಹಬ್ಬದಲ್ಲಿ ಪಿಂಕ್ ಬಳೆ ತೊಗೊಂಡಿದ್ನಲ್ಲ, ಹೆಚ್ಚಿನ ಸ್ಯಾರಿಗಳಿಗೆ ಪಿಂಕ್ ಬಾರ್ಡ್ರೇ ಬರುತ್ತಲ್ಲ, ಸೊ ಹಾಗಾಗಿ ಯೂಸ್ ಆಯ್ತು. ಇವತ್ತು ಈ ಥರ ಸೆಟ್ ಮಾಡ್ಕೊಂಡೆ ಬಳೆ. ಜುಮ್ಕಿ ನನಗೆ ತುಂಬ ಇಷ್ಟ, ಇದು ನನ್ನ ಮದುವೆಗೆ ತೊಗೊಂಡಿದ್ದು ಜುಮ್ಕಿ. ಸೊ ಅದಾದ ನಂತರ ನೆಕ್ಸ್ಟ್ ವಾಚು, ಸಿಂಪಲ್ ಹೇರ್ ಸ್ಟೈಲ್ ಮಾಡಿದೆ, ನಂಗೆ ಜಾಸ್ತಿ ಟೈಮೇ ಇರಲಿಲ್ಲ. ಫೈನಲಿ ನೆಕ್ಲೆಸ್ ಹಾಕಿದ್ಮೇಲೆ ಫೈನಲ್ ಲುಕ್ ಹೀಗಿತ್ತು. ಇಷ್ಟೆಲ್ಲ ಆದಮೇಲೆ ಒಂದು ಸುದಿಶ ಇನ್ನೂ ಚಂದ ರೆಡಿಯಲ್ಲಿ ಕಿತ್ತೇನೋ ಅಲ್ದಾ ಅಂಬಂಗೆ ಹಾಕೋದು. ನಿಮಗೂ ಹೀಗೆ ಅನ್ಸುತ್ತಾ? ಇದು ಯಾವುದೇ ರೀತಿ ಬ್ರ್ಯಾಂಡ್ ಕೊಲಬರೇಷನ್ ಅಲ್ಲ, ಬಟ್ ಲ್ಯಾಕ್ಮಿ ಲುಮಿ ಕ್ರೀಮ್ ನಂಗೆ ತುಂಬ ಹೆಲ್ಪ್ ಮಾಡ್ತಿವತ್ತು.